ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಪರಶುರಾಮಾವತಾರದ ಕತೆ. ಇದರಲ್ಲಿ ಸಹಸ್ರಾರ್ಜುನನ ಸಂಹಾರ. ಮಾರ್ಕಂಡೇಯ ಮುನಿಗಳು ಧರ್ಮರಾಜನಿಗೆ ಶ್ರೀಹರಿಯು ಜಮದಗ್ನಿ ಮಹರ್ಷಿಯ ಮಗನಾಗಿ ಜನಿಸಿ ಕ್ಷತ್ರಿಯರ ಸಂಹಾರ ಮಾಡಿ ಸಹಸ್ರಾರ್ಜುನನನ್ನು ಸಂಹಾರ ಮಾಡಿದ ಪರಶುರಾಮಾವತಾರದ ಬಗ್ಗೆ ಕೇಳೆಂದು ಹೇಳಲಾರಂಭಿಸಿದರು. ಶ್ರೀಹರಿಯು ಅನೇಕ ಧೈರ್ಯಶಾಲಿ ರಾಕ್ಷಸರನ್ನು ಕೊಂದು ಅಸುರ ಅಂತಕ ನೆನೆಸಿದ್ದನು. ಒಮ್ಮೆ ತುಳಸಿ ಮಾತೆಯ ಪತಿಯಾದ ಜಲಂಧರನನ್ನು ಚಕ್ರದಿಂದ ಸಂಹರಿಸಿದನು. ಹರಿಯ ಸುದರ್ಶನ ಚಕ್ರಕ್ಕೆ ತಾನೇ ರಾಕ್ಷಸನನ್ನು ಸಂಹರಿಸಿದೆ ಎಂಬ ಅಹಂಕಾರ ಮೂಡಿತು. ವಿಷ್ಣುವಿನ ಬಲಕ್ಕಿಂತಲೂ ತನ್ನ ಬಲವೇ ಹೆಚ್ಚು ಎಂದು ಸುದರ್ಶನ ಚಕ್ರವು ಅಹಂಕಾರಪಟ್ಟಾಗ ಹರಿಯು ಸುದರ್ಶನ ಚಕ್ರವೇ, ನೀನಿಲ್ಲದಿದ್ದರೂ ನಾನು ಪರಾಕ್ರಮಶಾಲಿಯೇ ಆಗಿದ್ದೇನೆ, ನನ್ನಿಂದ ದೂರವಾಗು, ನಿನಗೆ ನನ್ನ ಶೌರ್ಯವನ್ನು ತೋರಿಸುತ್ತೇನೆ ಎಂದು ಹೇಳಿದನು. ಆಗ ಸುದರ್ಶನ ಚಕ್ರವು ತಪ್ಪಾಯಿತೆಂದು ಕ್ಷಮಿಸಲು ಕೇಳಿಕೊಂಡಿತು. ಆಗ ಶ್ರೀಹರಿಯು, ನೀನು ಭೂಮಿಯಲ್ಲಿ ಏಹಯ ವಂಶದಲ್ಲಿ ಕೃತವೀರ್ಯನ ಮಗನಾಗಿ ಜನಿಸು, ನಾನೇ ನಿನ್ನನ್ನು ಉದ್ಧರಿಸುತ್ತೇನೆ ಎಂದು ಚಕ್ರವನ್ನು ಭೂಮಿಗೆ ಕಳಿಸಿದನು. ಭೂಮಿಯಲ್ಲಿ ಅನೇಕ ಕ್ಷತ್ರಿಯರು ದುಷ್ಟರಾಗಿ ಪ್ರಜಾಪೀಡಕರಾಗಿದ್ದರು. ಏಹಯ ವಂಶದ ಕೃತವೀರ್ಯನ ಮಗನಾಗಿ ಜನಿಸಿದ ಸುದರ್ಶನ ಚಕ್ರಕ್ಕೆ ಕಾರ್ತವೀರ್ಯಾರ್ಜುನ ಎಂಬ ಹೆಸರು ಬಂತು. ಅವನಿಗೆ ಜನನದ ಸಮಯದಲ್ಲಿಯೇ 1000 ಕೈಗಳಿದ್ದವು. ಹೀಗಾಗಿ ಸಹಸ್ರಾರ್ಜುನನ ಎಂದು ಹೆಸರು ಪಡೆದು ಮಹಿಷ್ಮತಿ ನಗರದ ರಾಜನಾದನು. ತಪೋಫಲದಿಂದ ದತ್ತಾತ್ರೇಯನನ್ನು ಮೆಚ್ಚಿಸಿದ ಕಾರ್ತವೀರ್ಯಾರ್ಜುನ ಲಂಕಾಪತಿ ರಾವಣನನ್ನು ಬಂಧನದಲ್ಲಿರಿಸಿದ್ದನು. ರಾವಣನ ತಂದೆಯಾದ ಪುಲಸ್ತ್ಯ ಮಹರ್ಷಿಯು ಮಗನಾದ ರಾವಣನನ್ನು ಬಿಡು ಎಂದಾಗ ಸಹಸ್ರಾರ್ಜುನನು ರಾವಣನನ್ನು ಬಿಟ್ಟನು. ಮಹಿಷ್ಮತಿ ನಗರದ ಚಕ್ರವರ್ತಿಯಾದ ಕಾರ್ತವೀರ್ಯಾರ್ಜುನನು ಸಮಸ್ತ ಕ್ಷತ್ರಿಯರನ್ನು ಮಾಂಡಲಿಕರನ್ನಾಗಿ ಇಟ್ಟನು. ಅವನಲ್ಲಿ ಅಧಿಕಾರ, ಶೌರ್ಯ, ಸಾಹಸಗಳ ಮದ ತುಂಬತೊಡಗಿತ್ತು. ಕಾನ್ಯಕುಬ್ಜ ದೇಶದ ಗಾದಿರಾಯನಿಗೆ ಅನೇಕ ವರ್ಷಗಳವರೆಗೆ ಮಕ್ಕಳಾಗಿರಲಿಲ್ಲ. ಪರಮೇಶ್ವರನನ್ನು ತಪಸ್ಸಿನಿಂದ ಮೆಚ್ಚಿಸಿದ ಗಾದಿರಾಯನು ಸತ್ಯವತಿ ಎಂಬ ಮಗಳನ್ನು ಪಡೆದನು. ಸತ್ಯವತಿಯು ಪ್ರಾಪ್ತ ವಯಸ್ಕಳಾದಾಗ ಅವಳನ್ನು 1000 ಉತ್ತಮ ಕುದುರೆಗಳನ್ನು ತಂದವನಿಗೆ ಮದುವೆ ಮಾಡಿಕೊಡುವುದಾಗಿ ಗಾದಿರಾಯನು ಘೋಷಿಸಿದನು. ಅನೇಕ ರಾಜಕುಮಾರರು ಪ್ರಯತ್ನಿಸಿ ವಿಫಲರಾದರು. ಭೃಗುವಂಶದಲ್ಲಿ ಹುಟ್ಟಿದ ರುಚಿಕ ಎಂಬ ಯುವ ತಪಸ್ವಿಯು 1000 ಉತ್ತಮ ಅಶ್ವಗಳನ್ನು ತಂದು ಕೊಟ್ಟಾಗ ಸತ್ಯವತಿಯ ಮದುವೆ ರುಚಿಕನೊಂದಿಗೆ ನಡೆಯಿತು. ರುಚಿಕನು ಕೆಲವು ಕಾಲ ಮಾವನ ಮನೆಯಲ್ಲಿದ್ದನು. ಒಮ್ಮೆ ಸತ್ಯವತಿಯು
ತನಗೊಬ್ಬ ಸುಪುತ್ರನು ಬೇಕು. ಅದೇ ರೀತಿ ತನ್ನ ತಾಯಿಗೂ ಸಹ ಪುತ್ರ ಪ್ರಾಪ್ತಿಯಾಗಲಿ ಎಂದು ಕೇಳಿದಾಗ ಹಾಗೇ ಆಗಲಿ ಎಂದು ರುಚಿಕನು ವರವನ್ನಿತ್ತು ಹಾಲನ್ನು ತರಲು ಹೇಳಿದನು. ಹಾಲನ್ನು 2 ಭಾಗ ಮಾಡಿ ಗಾದಿರಾಯನ ಪತ್ನಿಗೆ ಕ್ಷತ್ರಿಯ ವೀರಪುತ್ರ ಮತ್ತು ಸತ್ಯವತಿಗೆ ಬ್ರಹ್ಮ ತೇಜಸ್ವಿ ಪುತ್ರರಾಗುವಂತೆ ಹಾಲನ್ನು ಅಭಿಮಂತ್ರಿಸಿಕೊಟ್ಟನು. ಸತ್ಯವತಿ ಮತ್ತು ಗಾದಿರಾಯನ ಪತ್ನಿಯರು ಸ್ನಾನ ಮಾಡಿ ಹಾಲನ್ನು ಕುಡಿಯುವ ಸಮಯದಲ್ಲಿ ಬಟ್ಟಲು ಬದಲಾಗಿಸಿದ ಗಾದಿರಾಯನ ಪತ್ನಿ ಮಗಳಿಗಾಗಿದ್ದ ಹಾಲನ್ನು ತಾನು ಕುಡಿದು ತನಗಾಗಿದ್ದ ಹಾಲನ್ನು ಮಗಳಿಗೆ ಕೊಟ್ಟಳು. ತನ್ನ ಪತ್ನಿಗೆ ರುಚಿಕನು ಶ್ರೇಷ್ಠ ಮಗನನ್ನು ಕರುಣಿಸಿರಬಹುದೆಂದು ಅವಳು ಈ ರೀತಿ ಮಾಡಿದಳು. ಹೀಗೆ ರುಚಿಕನ ವರದಿಂದ ಗಾದಿರಾಯನ ಪತ್ನಿಗೆ ತೇಜಸ್ವಿಯಾದ ಮಗ ಹುಟ್ಟಿ ಅವನು ಮುಂದೆ ವಿಶ್ವಾಮಿತ್ರನೆಂದು ಹೆಸರು ಪಡೆದನು. ಸತ್ಯವತಿಯ ಮಗ ಕ್ಷತ್ರಿಯ ತೇಜಸ್ಸನ್ನು ಹೊಂದಿ ಜಮದಗ್ನಿ ಎಂದು ಪ್ರಸಿದ್ಧನಾದನು. ಬಾಲ್ಯದಲ್ಲಿಯೇ ಬಾಲಕರ ಸ್ವಭಾವವನ್ನು ಹರಿತ ಸತ್ಯವತಿ ಪತಿ ರುಚಿಕನಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ರುಚಿಕನು ಅವರ ತಪ್ಪನ್ನು ಮನ್ನಿಸಿದನು. ಜಮದಗ್ನಿ ಮುನಿಯು ಪ್ರಸೇನ್ಜಿತ್ ರಾಜನ ಮಗಳಾದ ರೇಣುಕಾದೇವಿಯನ್ನು ಮದುವೆಯಾಗಿ ಗೃಹಸ್ಥನಾಗಿದ್ದು ತಪಸ್ವಿ ಎನಿಸಿದ್ದನು. ಜಮದಗ್ನಿ ರೇಣುಕಿಯರು ಮನ್ವಂತ, ಸುಷೇಣ ಮತ್ತು ವಿಶ್ವಾವಸು ಎಂಬ ಮಕ್ಕಳನ್ನು ಪಡೆದರು. ಪತಿವ್ರತೆಯಾದ ರೇಣುಕಾದೇವಿ ತಪಸ್ಸನ್ನಾಚರಿಸಿ ಶ್ರೀಮನ್ನಾರಾಯಣನ ಅಂಶಾವತಾರವಾದ ಭಾರ್ಗವರಾಮನೆಂಬ ಮಗನನ್ನು ಪಡೆದಳು. ರೇಣುಕಾದೇವಿ ಪತಿವ್ರತ ಶಕ್ತಿ ಹೊಂದಿದ್ದು ಮರಳಿನ ಕೊಡದಲ್ಲಿ ನೀರು ತರುತ್ತಿದ್ದಳು. ಒಮ್ಮೆ ಚಕ್ರರಥ ಎಂಬ ಗಂಧರ್ವನು ತನ್ನ ಸತಿಯೊಡನೆ ಜಲಕ್ರೀಡೆ ಮಾಡುವುದನ್ನು ಕಂಡು ಅವಳ ಮನಸ್ಸು ವಿಚಲಿತವಾಯಿತು. ಅಂದು ಮರಳಿನ ಕೊಡ ಸಿದ್ಧವಾಗದೆ ನೀರನ್ನು ತರಲು ಸಾಧ್ಯವಾಗಲಿಲ್ಲ. ಪತಿ ಸೇವೆಗೆ ಆದ ತೊಂದರೆಯನ್ನು ನೆನೆಯುತ್ತಾ ಬಂದ ರೇಣುಕಾದೇವಿಯನ್ನು ಕಂಡ ಜಮದಗ್ನಿಯು ಯೋಗ ಶಕ್ತಿಯಿಂದ ಅವಳ ಮನದ ಸ್ಥಿತಿಯನ್ನು ಅರಿತನು. ರೋಷದಿಂದ ಮಕ್ಕಳನ್ನು ಕರೆದು ಪತ್ನಿಯ ತಲೆಯನ್ನು ಕತ್ತರಿಸಲು ಆದೇಶ ನೀಡಿದನು. 3 ಮಕ್ಕಳು ತಾಯಿಯನ್ನು ಕೊಲ್ಲಲು ಹಿಂಜರಿದಾಗ ಜಮದಗ್ನಿಯು ಅವರನ್ನು ಮೂಕನನ್ನಾಗಿಸಿದನು. ಭಾರ್ಗವರಾಮನು ಶಸ್ತ್ರ ಅಭ್ಯಾಸ ಮಾಡುತ್ತಿದ್ದನು. ಜಮದಗ್ನಿಯು ಭಾರ್ಗವರಾಮನಿಗೆ ರೇಣುಕಾದೇವಿಯ ತಲೆಯನ್ನು ಕತ್ತರಿಸಲು ಹೇಳಿದಾಗ ತನ್ನ ಕೊಡಲಿಯಿಂದ ತಾಯಿಯ ತಲೆ ಕತ್ತರಿಸಿದ ಪರಶುರಾಮ ತಂದೆಯ ಮಾತನ್ನು ಪಾಲಿಸಿದನು. ಸಂತುಷ್ಟನಾದ ಜಮದಗ್ನಿ 2 ವರಗಳನ್ನು ಕೇಳು ಎಂದಾಗ ಮೊದಲ ವರದಿಂದ ತಾಯಿಯ ಪ್ರಾಣವನ್ನು, 2ನೇ ವರದಿಂದ ಅಣ್ಣಂದಿರು ಮೊದಲಿನಂತಾಗಲೆಂದು ಕೇಳಿಕೊಂಡನು. ಭಾರ್ಗವರಾಮನ ಮಾತೃಭಕ್ತಿಯನ್ನು ಮೆಚ್ಚಿ ರೇಣುಕಾದೇವಿಯನ್ನು ಬದುಕಿಸಿದ ಜಮದಗ್ನಿಯು ಉಳಿದ ಮಕ್ಕಳನ್ನು ಮೊದಲಿನಂತೆ ಮಾಡಿದನು. ಮಗ ಭಾರ್ಗವರಾಮನಿಗೆ ಈಶ್ವರನನ್ನು ಆರಾಧಿಸು ಎಂದು ಶಿವಮಂತ್ರವನ್ನು ಉಪದೇಶಿಸಿದನು. ಭಾರ್ಗವರಾಮನು ಶಿವನಾಮ ಸ್ಮರಿಸುತ್ತಾ ಹಿಮಾಲಯಕ್ಕೆ ಬಂದು ತಪಸ್ಸನ್ನಾಚರಿಸಿದನು. ಪರಶಿವನನ್ನು ಮೆಚ್ಚಿ ಭಾರ್ಗವರಾಮನನ್ನು ಕೈಲಾಸಕ್ಕೆ ಕರೆದೊಯ್ದು ತನ್ನ ಮಗ ಕುಮಾರಸ್ವಾಮಿಯೊಂದಿಗೆ ಶಸ್ತ್ರವಿದ್ಯೆ ಕಲಿಸಿದನು. ಭಾರ್ಗವರಾಮನಿಗೆ ವಿಶೇಷ ಅನುಗ್ರಹವೆಂದು 1 ಪರಶು ಅಂದರೆ ಕೊಡಲಿಯನ್ನು ಮತ್ತು ಚಿರಂಜೀವಿತ್ವವನ್ನು ದಯಪಾಲಿಸಿದನು. ಅಂದಿನಿಂದ ಭಾರ್ಗವರಾಮ ಪರಶುರಾಮನೆಂದು ಪ್ರಸಿದ್ಧಿಯನ್ನು ಪಡೆದನು. ಕಾರ್ತವೀರ್ಯಾರ್ಜುನನು ಜಮದಗ್ನಿಯ ಮಗನಾದ ಪರಶುರಾಮನು ಪರಾಕ್ರಮಿಯಾಗುತ್ತಿದ್ದುದನ್ನು ತಿಳಿದು ತನ್ನಷ್ಟಕ್ಕೆ ತಾನೇ
ದ್ವೇಷಿಸುತ್ತಿದ್ದನು. ಒಮ್ಮೆ ಕಾರ್ತವೀರ್ಯಾರ್ಜುನನ ಮಕ್ಕಳು ಬೇಟೆಗಾಗಿ ಅಡವಿಗೆ ಬಂದವರು ದಣಿದರು. ಸನಿಹದಲ್ಲಿದ್ದ ಜಮದಗ್ನಿ ಋಷಿಯ ಆಶ್ರಮಕ್ಕೆ ಬಂದರು. ಋಷಿಯು ಎಲ್ಲರನ್ನ ಸತ್ಕರಿಸಿ ಉತ್ತಮವಾದ ಊಟವನ್ನು ಹಾಕಿಸಿದನು. ಈ ಋಷಿಯು ಇಷ್ಟೆಲ್ಲ ಉಪಚಾರವನ್ನು ಹೇಗೆ ಮಾಡಿದನು ಎಂದು ಅವರಿಗೆ ಸಂಶಯ ಉಂಟಾಯಿತು. ಋಷಿಯು ಸುರಧೇನುವಿನ ಕೃಪೆಯಿಂದ ಈ ಉಪಚಾರ ಸಾಧ್ಯವಾಯಿತೆಂದು ಹೇಳಿದಾಗ ಆ ಕಾಮಧೇನುವನ್ನು ಎಳೆದೊಯ್ಯಲು ರಾಜಕುಮಾರನು ಬಯಸಿದರು. ದರ್ಬೆ, ಸಮಿದ ಇತ್ಯಾದಿಗಳನ್ನು ತರಲು ಹೋಗಿದ್ದ ಪರಶುರಾಮನು ತಿರುಗಿ ಬಂದಾಗ ರಾಜಕುಮಾರರು ಕಾಮಧೇನುವನ್ನು ಬಲಾತ್ಕಾರವಾಗಿ ಒಯ್ಯುತ್ತಿದ್ದನ್ನು ತಿಳಿದು ಅವರನ್ನು ಬೆನ್ನಟ್ಟಿ ಕೊಂದು ಹಾಕಿದನು. ಕಾಮಧೇನುವನ್ನು ತಿರುಗಿ ಆಶ್ರಮಕ್ಕೆ ತಂದನು. ಕಾರ್ತವೀರ್ಯಾರ್ಜುನನು ತಮ್ಮವರನ್ನು ಕೊಂದ ಪರಶುರಾಮನ ಬಗ್ಗೆ ಸಿಟ್ಟಿಗೆದ್ದು ಅವನಿಲ್ಲದ ಸಮಯದಲ್ಲಿ ಆಶ್ರಮವನ್ನು ಪ್ರವೇಶಿಸಿ ಜಮದಗ್ನಿಯನ್ನು ಕೊಂದು ಕಾಮಧೇನುವನ್ನು ಅಪಹರಿಸ ಬಯಸಿದನು. ಕಾಮಧೇನುವಿನಿಂದ ಹೊರಬಿದ್ದ ಸೈನಿಕರಿಂದ ಪರಾಜಿತನಾಗಿ ವೀರ್ಯಾರ್ಜುನ ಹಿಂದಿರುಗಿದನು. ಪರಶುರಾಮನು ಹಿಂತಿರುಗಿದಾಗ ತಂದೆಯನ್ನು ಕೊಂದ ಕಾರ್ತವೀರ್ಯಾರ್ಜುನನೊಂದಿಗೆ ಯುದ್ಧ ಮಾಡಲು ನಿರ್ಧರಿಸಿದನು. ಪರಶುರಾಮನು ಕ್ಷತ್ರಿಯರನ್ನು ಸಂಪೂರ್ಣವಾಗಿ ಸಂಹಾರ ಮಾಡಲು ನಿರ್ಧರಿಸಿ ಕಾರ್ಯವನ್ನು ಆರಂಭಿಸಿದನು. ಕಾರ್ತವೀರ್ಯಾರ್ಜುನನಿಗೆ ಪರಶುರಾಮನು ಭೀಕರ ಎದುರಾಳಿಯಾಗಿ ಯುದ್ಧ ಮಾಡಿ ಅವನ ಒಂದೊಂದೇ ತೋಳುಗಳನ್ನು ಕತ್ತರಿಸಿ ಕೊನೆಯಲ್ಲಿ ಕೊಂದು ಹಾಕಿದನು. ಅಲ್ಲದೆ 21 ಬಾರಿ ಭೂಮಿಯ ಪ್ರದಕ್ಷಿಣೆ ಹಾಕಿ ಕ್ಷತ್ರಿಯರ ಮಹಾಸಂಹಾರ ನಡೆಸಿದನು. ಜನಕನು ದಿನವೂ ಮದುವೆ ಮಾಡಿಕೊಂಡು ವಿವಾಹ ಸಂಸ್ಕಾರದ ನೆಪದಲ್ಲಿ ಉಳಿದನು. ದಶರಥ ರಾಜನು ಸ್ತ್ರೀಯರ ನಡುವೆ ಸೇರಿಕೊಂಡು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ವಿವಾಹ ದೀಕ್ಷಿತನಾಗಿ ಉಳಿದನು. ಶ್ರೀರಾಮನ ವಿವಾಹವು ಮುಗಿದಾಗ ಪರಶುರಾಮ ಎದುರಾಗಿ ಯುದ್ಧವನ್ನು ಆರಂಭಿಸಿದನು. ಪರಶುರಾಮನ ಅವತಾರದ ಉದ್ದೇಶವು ಮುಗಿದಿದ್ದು ನಾರಾಯಣನೇ ರಾಮನಾಗಿ ಜನಿಸಿದ್ದರಿಂದ ಪರಶುರಾಮನ ದಿವ್ಯ ಶಕ್ತಿಯು ಇಲ್ಲವಾಯಿತು. ಪರಶುರಾಮನು ಸಾಗರವನ್ನು ಹಿಂದೆ ಸರಿಸಿ ಅಲ್ಲಿಯೇ ತಪಸ್ಸನ್ನಾಚರಿಸಿ ಇರತೊಡಗಿದನು. ಕಾರ್ತವೀರ್ಯಾರ್ಜುನನಾದ ಸುದರ್ಶನ ಚಕ್ರ ರಾಮನ ಬಳಿಗೆ ಬಂದಾಗ ಮುಂದೆ ಕೃಷ್ಣಾವತಾರದಲ್ಲಿ ನಿನ್ನನ್ನು ಧರಿಸುತ್ತೇನೆ ಎಂದು ರಾಮನು ಚಕ್ರವನ್ನು ಮರಳಿ ಕಳಿಸಿದನು. ಈ ರೀತಿಯಲ್ಲಿ ಪರಶುರಾಮಾವತಾರದ ವಿವರಣೆಯನ್ನು ಮಾರ್ಕಂಡೇಯ ಮುನಿಗಳು ಧರ್ಮರಾಜನಿಗೆ ತಿಳಿಸಿದರು. ಶ್ರೀರಾಮನಾಗಿ ಶ್ರೀಮನ್ನಾರಾಯಣನು ಏನೇನು ಮಾಡಿದನೆಂದು ದಯಮಾಡಿ ತಿಳಿಸಿರಿ ಎಂದು ಧರ್ಮರಾಜ ಕೇಳಿದಾಗ ಮಾರ್ಕಂಡೇಯ ಮುನಿಗಳು ವಿಸ್ತಾರವಾಗಿ ಹೇಳಲಾರಂಭಿಸಿದರು. ಧನ್ಯವಾದಗಳು ಸ್ನೇಹಿತರೆ, ದಯವಿಟ್ಟು ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.